ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೇ, 2026 ಮತ್ತು 27ನೇ ಸಾಲಿನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಂಡಳಿ ಆಲ್ರೆಡಿ ಏನಪ್ಪ ಅಂತಂದರೆ ನಿನ್ನೆ ದಿನ ಒಂದು ಕ್ವಶನ್ ಬ್ಯಾಂಕನ್ನು ಬಿಟ್ಟಿದೆ. ಅದರ ಅನುಗುಣವಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಧ್ಯಾಯ 1 ಈ ಒಂದು ಪೀಠಿಕೆ ಈ ಒಂದು ಅಧ್ಯಾಯದ ಮೇಲೆ ಬರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಆ ಮಂಡಳಿ ಬಿಟ್ಟಂಥ ಪ್ರಶ್ನೆಗಳಿಗೆ ಒಂದು ಕೀ ಆನ್ಸರನ್ನು 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗೋದನ್ನು ತಪ್ಪದೆ ಮರಿಬೇಡಿ ಅಂತ ಹೇಳ್ತೀನಿ. ಪ್ರಥಮ PUCಗೆ ಸಂಬಂಧಪಟ್ಟಂತೆ ಅಧ್ಯಾಯ 1 ನಿಮಗೆ ಈ ಪೀಠಿಕೆ ಮೇಲೆ ನಾನು ಆಲ್ರೆಡಿ ಹೇಳಿದಂತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಯೂನಿವರ್ಸಿಟಿ ಏನು ಫ್ರೀ ಯೂನಿವರ್ಸಿಟಿ ಇದೆಲ್ಲ ಅವ್ರು ಬಿಟ್ಟಂಥ ಒಂದು ಮಂಡಳಿಯ ಒಂದು ಕ್ವಶನ್ ಪೇಪರ್ ಇದು. ನಾವೇನು ಕೈಲೇ ತಯಾರು ಮಾಡಿಲ್ಲ. ಇಲ್ಲಿ ನೋಡಿ, ಮೊದಲನೇದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. ನಿಮಗೆ ನಾನು ಆಲ್ರೆಡಿ ಇನ್ನೊಂದು ವಿಡಿಯೋ ಬಿಟ್ಟಿದ್ದೀನಿ. ಅಲ್ಲಿ ಬ್ಲೂ ಪ್ರಿಂಟಲ್ಲಿ ಈ ಅಧ್ಯಾಯದ ಮೇಲೆ 5 ಅಂಕಗಳು ಅಂತ ಬರ್ತವೆ. 5 ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಅಧ್ಯಾಯದ ಮೇಲೆ ನಿಮ್ಗೆ 5 ಅಂಕ ಇದೆ. ಅದರಲ್ಲಿ MCQ ಬರ್ತಾವಲ್ಲ, ಬಹು ಆಯ್ಕೆ ಪ್ರಶ್ನೆಗಳು ಅಂತ ಹೇಳಿ, ಆ ಬಹು ಆಯ್ಕೆಯಲ್ಲಿ ನಿಮಗೆ 1 ಪ್ರಶ್ನೆ ಬರ್ತದೆ. ಎಷ್ಟು ಬರ್ತದೆ ರೀ? 1 ಪ್ರಶ್ನೆ ಬರ್ತದೆ ಮತ್ತು 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ಹಾಗಾಗಿ 4 ಅಂಕ, ಟೋಟಲ್ 5 ಅಂಕ ಈ ಅಧ್ಯಾಯದ ಮೇಲೆ ನಿಮಗೆ ಇರ್ತದೆ. ಸೊ ಹಾಗಾದರೆ ಪ್ರಶ್ನೆಗಳು ಯಾವ ರೀತಿ ಬಂದಿವೆ ಅನ್ನೋದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನೀವೆಲ್ಲರೂ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ. ಹಿಸ್ಟರಿ ಪದದ ಅರ್ಥ ಅಂತ ಕೇಳಿದ್ದಾರೆ. ಹಿಸ್ಟೋರಿಯಾ ಪದದ ಅರ್ಥ ಅಂತಂದ್ರೆ ವಿಚಾರಣೆ ಅಥವಾ ತನಿಖೆ ಎಂದರ್ಥ. ಏನ್ರಿ? ವಿಚಾರಣೆ ಅಥವಾ ತನಿಖೆ. ಯಾವುದೇ ಒಂದು ವಿಷಯದ ಕುರಿತು ಅಥವಾ ಯಾವುದೋ ಒಂದು ಸ್ಮಾರಕನೋ ಒಂದು ಇತಿಹಾಸದ ಬಗ್ಗೆ ಕುರಿತು ತನಿಖೆ ಅಥವಾ ವಿಚಾರಣೆ ನಡೆಸ್ತೀವಲ್ಲ, ಅದಕ್ಕೆ ಹಿಸ್ಟೋರಿಯಾ ಅಂತ ಕರೀತಾರೆ. ಆಲ್ರೆಡಿ ಈ ಕ್ವಶನ್ ಬಹಳ ವರ್ಷ ಬಂದು ಹೋಗಿದೆ. ಇತಿಹಾಸದ ಪಿತಾಮಹ ಯಾರು ಅಂತಂದ್ರೆ ಹೆರೋಡಾಟಸ್ ಅಂತ ಹೇಳ್ತೀನಿ. ಇತಿಹಾಸದ ಪಿತಾಮಹ ಯಾರ್ರಿ? ಹೆರೋಡಾಟಸ್. ಇನ್ನು ಹೊಸ ಕ್ವಶನ್ ಅನ್ನೋದಕ್ಕಿಂತ ನಾವು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು. ಇಲ್ಲಿ ಪುಸ್ತಕ ಕೇಳಿದ್ದಾರೆ, ಕೆಲವೊಂದು ಸಾರಿ ನಿಮಗೆ ಕೃತಿ ಅಂತಾನು ಕೇಳ್ತಾರೆ. ಹೌದಾ? ಆ ಒಂದು ಕೃತಿಯನ್ನು ಬರೆದವ್ರು ಯಾರು ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಏನು ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಹಾಗಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆ ಒಂದು ಇನ್ನೊಂದು ಕೃತಿ ಯಾವುದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನಾನು ಮುಂದಿನ ಪ್ರಶ್ನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಬಿಟ್ಟ ಸ್ಥಳದಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ನಾನು ನಿಮಗೆ ಹೇಳಿದೆ ಬಹು ಆಯ್ಕೆಯಲ್ಲಿ, ಬಟ್ ಕೆಲವೊಂದು ಸಾರಿ ಬಹು ಆಯ್ಕೆಯಲ್ಲಿ ಕೊಟ್ಟಿರಲ್ಲ, ಬಿಟ್ಟ ಸ್ಥಳದಲ್ಲಿ ಕೊಡುವಂಥ ಸಾಧ್ಯತೆ ಇರ್ತದೆ. ಇಲ್ಲಿ ನೋಡಿ, ಕೊಟ್ಟಿರುವ ಉತ್ತರಗಳನ್ನು ಸರಿಯಾದ ಆಯ್ಕೆ ಮಾಡಿ ಬರಿಬೇಕು, ನೀವು ಆರಿಸಬೇಕು. ಹಾಗಾದರೆ ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡ್ರಿ, ಈ ಉತ್ತರಗಳನ್ನು ಗಮನಿಸ್ಕೊಂಡು ನೀವು ಉತ್ತರವನ್ನು ಬರಿಬೇಕಾಗ್ತದೆ. ಸೊ ಹಾಗಾದರೆ ಹೆರೋಡಾಟಸ್ ಅವರು ಬರೆದಿರುವಂಥ ಕೃತಿ ಯಾವುದು ಅಂತಂದರೆ ಹೆರೋಡಾಟಸ್ ರವರ ಯಾವ ದೇಶಕ್ಕೆ ಸೇರಿದವರು ಅಂತಂದ್ರೆ ಗ್ರೀಕ್ ದೇಶಕ್ಕೆ ಸೇರಿದ್ರು. ಯಾವ ದೇಶಕ್ಕೆ ರೀ? ಗ್ರೀಕ್ ದೇಶಕ್ಕೆ ಸೇರಿದವರು. ಇನ್ನು ಸಂತ ಅಗಸ್ಟೈನ್ ರವರ ಕೃತಿ ದ ಸಿಟಿ ಆಫ್ ಗಾಡ್. ಬಹಳ ಸರಿ ಪ್ರಶ್ನೆ ಕೇಳಿದ್ದಾನೆ. ಈ ವರ್ಷ ಏನೊಂದು 2026ನೇ ಒಂದು ನಿಮ್ಗೆ ಏನು ನಾಳೆ 27ನೇ ಏನೊಂದು ಆನ್ಯುವಲ್ ಎಕ್ಸಾಮ್ ಬರ್ತಾವಲ್ಲ, ಅಲ್ಲಿ ಪ್ರಮುಖವಾಗಿ ಬರುವಂಥ ಒಂದು ಪ್ರಶ್ನೆ ಯಾವುದಾದ್ರೆ ಇದು ಅಂತ ಹೇಳ್ತೀನಿ. ತದನಂತರ ಅರ್ನಾಲ್ಡ್ ಟೈಪ್ನಿ ಅವರ ಕೃತಿ, ಅವರು ಬರೆದಿರುವಂಥ ಕೃತಿ ಯಾವುದು ಅಂತಂದರೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಸೊ ನಾನಿಲ್ಲಿ ಈ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಇತಿಹಾಸ ನಿಮಗೆ ಕೇವಲ ಇತಿಹಾಸ ಅಷ್ಟೇ ಅಲ್ಲ, ನಾಳೆ ನಿಮ್ಮ ವೃತ್ತಿ ಜೀವನಕ್ಕೂ ಸಹ ಭಾಳಷ್ಟು ಅನುಕೂಲ ಆಗ್ತದೆ. ಯಾರು ಶಿಕ್ಷಕರಾಗ್ತೀರಿ, ಯಾರು ಪೊಲೀಸ್ ಆಗ್ತೀರಿ, ಯಾರು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಿ, ಅಷ್ಟೇ ಅಲ್ಲದೆ FD ಆಗಿರ್ಬೋದು, SD ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಸ್ಟಾಫ್ ಸೆಲೆಕ್ಷನ್ ಆಗಿರ್ಬೋದು, ಎಲ್ಲ ಒಂದು ವೃತ್ತಿಪೂರ್ವಕ ಕೋರ್ಸ್ಗಳಿಗೆ ಅನುಕೂಲ ಆಗುವಂಥ ವಿಷಯ ಯಾವುದಾದ್ರೂ ಇದೆ ಅದು ಇತಿಹಾಸ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಈ ಒಂದು MCQ ಅಲ್ಲಿ ಯಾವ ಪ್ರಶ್ನೆ ಇಷ್ಟ ಆಯಿತು ಅಥವಾ ಇನ್ನೂ ಯಾವ ಮಾಹಿತಿ ಬೇಕು ಇದರಲ್ಲಿ ಅನ್ನುವಂಥ ಕಮೆಂಟಲ್ಲಿ ತಪ್ಪದೆ ಹಾಕಿ ಅಂತ ಹೇಳ್ತೀನಿ. ತಪ್ಪದೆ ನೀವು ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. MCQ ಆಯಿತು, ಬೆಟ್ಟ ಸ್ಥಳ ಆಯಿತು. ಈಗ ಹೊಂದಿಸಿ ಬರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಹೊಂದಿಸಿ ಬರೆಯಲು ಒಂದು ಬಗ್ಗೆ ಏನು ಕೇಳ್ತಾರೆ ಅಂತಂದರೆ ಪ್ರಶ್ನೆಗಳನ್ನು ಕೊಡ್ತಾರೆ, ಇನ್ನೊಂದು ಬದಿಯಲ್ಲಿ ನಿಮಗೆ ಉತ್ತರಗಳನ್ನು ಕೊಡ್ತಾರೆ. ಸರ್ ಹಾಗಾದರೆ ಅವುಗಳನ್ನು ನಾವು ಮ್ಯಾಚ್ ಮಾಡಬೇಕು. ಮ್ಯಾಚ್ ದ ಫಾಲೋವಿಂಗ್. ಇವುಗಳಲ್ಲಿ ನೋಡಿ, ಹೆರೋಡಾಟಸ್ ಅಂತ ಕೊಡ್ತಾರೆ. ಹೆರೋಡಾಟಸ್ ಯಾರು ಅಂತಲೂ ಕೇಳ್ಬೋದು, ಅವನ ಕೃತಿ ಬಗ್ಗೆನೂ ಕೇಳ್ಬೋದು, ಅವನ ಹೇಳಿಕೆ ಬಗ್ಗೆನೂ ಕೇಳ್ಬೋದು. ಹೌದಾ? ಹಾಗಾದರೆ 4 ಆಯ್ಕೆಗಳಲ್ಲಿ 5 ಆಯ್ಕೆಗಳಲ್ಲಿ ಯಾವುದು ಹೆರೋಡಾಟಸ್ ಅವರಿಗೆ ಸಂಬಂಧಪಟ್ಟಂಥ ಕೃತಿ ಇದೆ ಅದರ ನೀವೆಲ್ಲ ನೋಡ್ಕೊತ ಹೋಗ್ತೀರಿ. ದಿ ಹಿಸ್ಟ್ರಿ ಆಫ್ ಪರ್ಸಿಯನ್ ವಾರ್ಸ್.
ಇದು ಏನು ಹೇಳ್ತದೆ ಅಂತಂದ್ರೆ ಗ್ರೀಕ್ ಮತ್ತು ಪರ್ಸಿಯನ್ನರ ಯುದ್ಧಗಳ ಬಗ್ಗೆ ಹೇಳುವಂತ ಒಂದು ಕೃತಿ ಇದೆ, ಹೌದಾ. ಇನ್ನು ನೆಕ್ಸ್ಟ್ ಸಂತ್ ಅಗಸ್ಟೈನ್, ನಿಮ್ಗೆಲ್ಲ ಗೊತ್ತಿದೆ, ದಿ ಸಿಟಿ ಆಫ್ ಗಾಡ್. ಇದನ್ನ ನಾವು MCQ ಅಲ್ಲಿ ಬಂದಿದೆ ನೋಡಿ, ನಾವು ಹೌದಲ್ರಿ, MCQ ಅಲ್ಲಿ ಈ ವರ್ಷ ಕೇಳಿದ್ದಾನೆ. ಹಾಗಾದ್ರೆ ಕಾರ್ಲ್ ಮಾರ್ಕ್ಸ್ ಅವರ 2 ಕೃತಿಗಳು, ಒಂದು ಏನಪ್ಪಾ ಅಂತಂದ್ರೆ ದಾಸ್ ಕ್ಯಾಪಿಟಲ್, ಇನ್ನೊಂದು ಯಾವುದು ಅದನ್ನ ನೀವು ಕಮೆಂಟ್ ಮೂಲಕ ನನಗೆ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಅರ್ನಾಲ್ಡ್ ಟೈಬ್ನಿ, ಬಹಳ ಸಾರಿ ಈ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ, ಎ ಸ್ಟಡಿ ಆಫ್ ಹಿಸ್ಟ್ರಿ. ಬಹಳ ಜನ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂದ್ರೆ ಹೆರೋಡಾಟಸ್ ಕೃತಿ ಅಂತ ಹೇಳ್ತೀರಿ, ಹಂಗಲ್ಲ, ಅದು ಯಾರ್ದ್ರಿ, ಅರ್ನಾಲ್ಡ್ ಟೈಬ್ನಿ ಅವ್ರದ್ದು ಅಂತ ಹೇಳ್ತೀನಿ. ಇನ್ನು ನಮ್ಮ ಜವಾಹರ್ಲಾಲ್ ನೆಹರು ಅವರ ಕೃತಿ ಯಾವುದು, ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಇದು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಪುತ್ರಿ, ಯಾರೇ ತಮ್ಮ ಪುತ್ರಿ ಇಂದಿರಾ ಗಾಂಧಿ ಅವರಿಗೆ ಬರೆದಿರುವಂತ ಪತ್ರಗಳನ್ನ ಇಲ್ಲಿ ಸೇಕರಣೆ ಅಂದ್ರೆ ಈ ಒಂದು ಹಿಸ್ಟ್ರಿ ಕೃತಿಯಲ್ಲಿ ಅಳವಡಿಸಿದೆ. ನೀವೆಲ್ಲ ಈ ಇತಿಹಾಸವನ್ನು ಓದುವಾಗ, ಈ ಒಂದು 1ನೇ ಚಾಪ್ಟರ್ ಓದುವಾಗ ನಿಮ್ಗೆ ಗೊತ್ತಿರ್ತದೆ. ಇನ್ನು ನೇರವಾಗಿ ನಿಮಗೆ 1 ಅಂಕದ ಪ್ರಶ್ನೆಗಳ ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲೆಲ್ಲ ನೀವು ಗಮನಿಸಿ ನೋಡಿ, ಒಂದು ಪದ ಅಥವಾ ಒಂದು ವಾಕ್ಯ ಅಂತ ಹೇಳಿದ್ರೆ ಸರ್ ಪ್ರಶ್ನೆಗೆ ಆಧಾರದ ಮೇಲೆ ನಾವು ಉತ್ತರವನ್ನು ಕೊಡಬೇಕು. ಒಂದು ಪದ ಅಂತಂದ್ರೆ ಕೇವಲ ಪದದ ರೂಪದಲ್ಲಿ ಕೊಡಬೇಕು. ವಾಕ್ಯ ಅಂದ್ರೆ 1 ಲೈನ್ ಆಗಿರ್ಬೋದು ಅಥವಾ 2 ಲೈನ್ ಅಲ್ಲಿ ಉತ್ತರವನ್ನ ಬರಿಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ನೋಡೋಣ ನಾವು, ಇಲ್ಲೆಲ್ಲ ಗಮನಿಸಿ, ಹಿಸ್ಟೋರಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಗ್ರೀಕ್ ಭಾಷೆಯಿಂದ. ಬಹಳ ಸರಿ ಕ್ವಶನ್ ಕೇಳಿದ್ದಾನೆ. ಇನ್ನು ಇತಿಹಾಸದ ಪಿತಾಮಹ ಎಂದು ಯಾರನ್ನ ಕರೀತೇವೆ, ಹೆರೋಡಾಟಸ್, MCQ ಅಲ್ಲಿಯೂ ಬಂದಿದೆ, ಹೌದಾ. ಇನ್ನು ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ವಿಕಾಸಗೊಳಿಸಿದವರು ಯಾರು, ವೈಜ್ಞಾನಿಕವಾಗಿ ಇತಿಹಾಸವನ್ನು ಬರೀಬಹುದು ಅಂತಂದ್ರೆ ಹೇಳಿದವರೇ JB ಬ್ಯೂರಿ ಅಂತ ಹೇಳ್ತೀವಿ. ಇತಿಹಾಸದ ಬಗ್ಗೆ ಹೆರೋಡಾಟಸ್ ತನ್ನ ವ್ಯಾಖ್ಯಾನವನ್ನ ಕೊಡ್ತಾನೆ. ಏನ್ ಸರ್ ಅದು ವ್ಯಾಖ್ಯಾನ ಅಂತಂದ್ರೆ, ಮುಂದಿನ ಪೀಳಿಗೆ ನೋಡ್ರಿ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದಂತಹ ಮಹಾನ್ ವ್ಯಕ್ತಿಗಳ ಅಥವಾ ವೀರರ ಮಹತ್ವದ ಪೂರ್ಣವಾದ ಘಟನೆಗಳನ್ನ, ಆ ಘಟನೆಗಳ ದಾಖಲೆಯೇ ಇತಿಹಾಸ ಅಂತೇಳಿ ಇತಿಹಾಸ ಪಿತಾಮಹ ಅಂತ ಹೆರೋಡಾಟಸ್ ಅವ್ರು ಕೊಡ್ತಾರೆ. ದ ಸಿಟಿ ಆಫ್ ಗಾಡ್ ಕೃತಿಯ ಬರ್ತಾರೆ. ಅಂದ್ರೆ ನಾನು ಏನಿಲ್ಲ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ದಿ ಸಿಟಿ ಆಫ್ ಗಾಡ್ ಎನ್ನುವಂಥದ್ದು ನಿಮಗೆ MCQ ಅಲ್ಲಿ ಬರುತ್ತೆ, ಬಿಟ್ಟ ಸ್ಥಳದಲ್ಲಿ ಬರುತ್ತೆ, ಇನ್ನು ಹೊಂದಿಸಿ ಬರೆಯಲ್ಲಿಯೂ ಸಹ ಬರುವಂತ ಸಾಧ್ಯತೆ ಇರ್ತದೆ. ಸೊ ಆದಷ್ಟು ಆ ಪ್ರಶ್ನೆಗಳನ್ನ ನೆನಪಿನಲ್ಲಿಟ್ಟುಕೊಂಡು ಸೆಕೆಂಡ್ PUC ಎಷ್ಟು ಇಂಪಾರ್ಟೆಂಟು, ಫಸ್ಟ್ PUC ಸಹ ನಿಮ್ಗೆ ಅಷ್ಟೇ ಇಂಪಾರ್ಟೆಂಟು. ಪ್ರಥಮ PUC ಇದೆ ಬಿಡು ಏನಾಗಲ್ಲ ಅಂತೇಳಿ ನೀವು ಕೂತ್ರೆ ದ್ವಿತೀಯ PUCಗೆ ಬಹಳಷ್ಟು ಕಷ್ಟಪಡುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇತಿಹಾಸ ಯಾರು ಆರ್ಟ್ಸ್ ಸ್ಟೂಡೆಂಟ್ಗಳಿದ್ದೀರಿ, ಕಾಮರ್ಸ್ ಇದ್ದೀರಿ, ಇವುಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇತಿಹಾಸದ ಆರ್ಥಿಕ ಅರ್ಥವನ್ನು ವಿವರ ನೀಡಿರುವಂಥವ್ರು ಯಾರಾದರೂ ಇದ್ರೆ ಅದೇ ನಮ್ಮ ಕಾರ್ಲ್ ಮಾರ್ಕ್ಸ್ ಅವರು ಅಂತ ಹೇಳ್ತೀನಿ. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಅವರ ಇತಿಹಾಸದ ವ್ಯಾಖ್ಯಾನ ಏನು ಹೇಳ್ತಾರೆ ಅಂತಂದ್ರೆ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಒಂದು ಸಂಘರ್ಷ ಅಂತ ಹೇಳ್ತೀವಿ. ಅಂದ್ರೆ ಇದ್ದವರು, ಶ್ರೀಮಂತರು ಮತ್ತು ಬಡವರು, ಇವರ ನಡುವಿನ ಒಂದು ಸಂಘರ್ಷ ಅಂತ ಹೇಳ್ತಾರೆ. ಇನ್ನು ತದನಂತರ ನಿಮಗೆ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಕೊಡ್ತಾರೆ ನೋಡಿ. ಇಲ್ಲಿ ನಾನು ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಅವುಗಳ ಉತ್ತರವನ್ನ ಸ್ಕ್ರೀನ್ಶಾಟ್ ಅಲ್ಲಿ ಕೊಡ್ತೀನಿ. ಸೊ ಅವನ್ನ ಗಮನಿಸ್ತಾ ಹೋಗಿ ನೀವು. ಇಲ್ಲಿ ಏನ್ ಹೇಳ್ತಾರೆ, ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಬ್ಯೂರರ ವ್ಯಾಖ್ಯಾನವನ್ನ ತಿಳಿಸಿ. ವ್ಯಾಖ್ಯೆಗಳು ಯಾವುವು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅದರ ಉತ್ತರವನ್ನು ನಾನು ಇಲ್ಲಿ ಕೆಳಗೆ ಕೊಡ್ತೀನಿ ನೋಡಿ ನಿಮ್ಗೆ. ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಬ್ಯೂರಿಯವರ ಒಂದು ವ್ಯಾಖ್ಯೆ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ, ಇತಿಹಾಸವು ಒಂದು ವಿಜ್ಞಾನವು ಹೆಚ್ಚೆಯೂ ಅಲ್ಲ ಮತ್ತು ಕಡಿಮೆಯೂ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇತಿಹಾಸ ಒಂದು ವಿಜ್ಞಾನ ಹೌದು, ಆದ್ರೆ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರು ಇಲ್ಲಿ ಅರ್ನಾಲ್ಡ್ ಟೈಬ್ನಿ ಅವರು ಒಂದು ಕೃತಿ ಇದೆ, ಯಾವ್ದ್ರಿ, ಎ ಸ್ಟಡಿ ಆಫ್ ಹಿಸ್ಟ್ರಿ. ನೋಡ್ರಿ ಬಹಳ ಸಾರಿ ನಿಮ್ಗೆ ಈ ಕ್ವಶನ್ ಬಂದಾಗಿರೋದ್ರಿಂದ ಈ ವರ್ಷ 2026ರ ಒಂದು ಆನ್ಯುವಲ್ ಆಗಿರ್ಬೋದು ಅಥವಾ ಈ ಒಂದು ಮಿಡ್ ಟರ್ಮ್ ಆಗಿರುವಂಥದ್ದು, ಇಲ್ಲಿ ನಿಮ್ಗೆ ಈ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರ್ತದೆ. ಇನ್ನ 10ನೇದು ನೋಡ್ರಿ, ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕಥೆ ಎಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ನೋಡಿ, ಇತಿಹಾಸವು ನಾಗರಿಕತೆಗೆ 7 ಬೀಳಿನ ಕಥೆ ಅಂತ ಹೇಳಿದವ್ರೆ ಅರ್ನಾಲ್ಡ್ ಟೈಬ್ನಿ ಅವರು. ಬಹಳ ಸಾರಿ ಪ್ರಶ್ನೆಗಳು ಬರ್ತವೆ ಈ ವರ್ಷ. ಈ ನ್ಯೂ ಕ್ವಶನ್ ಅಂತ ಹೇಳ್ತೀನಿ ನಾನು ನಿಮ್ಗೆ, ಈ ಕ್ವಶನ್ ನಿಮ್ಗೆ ರಿಪೀಟ್ ಆಗುವಂತ ಸಾಧ್ಯತೆ ಇರ್ತದೆ. ಇನ್ನು ಅನಾಗರಿಕತೆಯಿಂದ ನಾಗರಿಕತೆಗಳ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಈ ಒಂದು ಜವಾಹರ್ ಲಾಲ್ ನೆಹರು ಅವರು ಹೇಳ್ತಾರೆ, ಅವರ ವ್ಯಾಖ್ಯೆ. ಇನ್ನು 12 ನೆಹರು ತಮ್ಮ ಮಗಳಿಗೆ ಬರೆದ ಪತ್ರ ಸಂಗ್ರಹದ ಪುಸ್ತಕದ ಹೆಸರಿಸಿ ಅಂತಂದ್ರೆ ಅವರು ತಮ್ಮ ಮಗಳಿಗೆ ಬರೆದ ಪತ್ರಗಳ ಸಂಗ್ರಹಗಳನ್ನ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿದೆ ಎಲ್ಲ ಕೃತಿ, ಅದರಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಇನ್ನು 2 ಅಂಕದ ಕಡೆ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲಿ 2 ಅಂಕದಲ್ಲಿ ಬರುವಂತ ಪ್ರಶ್ನೆ ಏನು ಅಂತಂದ್ರೆ, ಇತಿಹಾಸದ ಯಾವುದಾದರೂ 2 ವ್ಯಾಖ್ಯಾನಗಳನ್ನ ತಿಳಿಸಿ ಅಂತ ಹೇಳ್ತಾರೆ.
2 ಅಂಕದ ಪ್ರಶ್ನೆಗೆ 2 ವ್ಯಾಖ್ಯಾನಗಳನ್ನು ನೋಡ್ತೀವಿ. ಒಂದು ಕಾಲ್ಮಾರ್ಕ್ಸ್ ಅವ್ರು ಕೊಟ್ಟಿದ್ದಾರೆ, ಇನ್ನೊಂದು JB ಬ್ಯೂರಿ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಅವುಗಳು ಇವಕ್ಕೆಲ್ಲ ನಿಮ್ಮ ಪುಸ್ತಕದಲ್ಲೇ ಇದಾವೆ ನೋಡಿ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತ ಕಾಲ್ಮಾರ್ಕ್ಸ್ ಅವರು ಒಂದು ಹೇಳಿಕೆ ಕೊಟ್ಟರೆ, JB ಬ್ಯೂರಿ ಅವರು ಅವರೇ ಆದಂತ ಹೇಳಿಕೆ ಕೊಡ್ತಾರೆ, ಇತಿಹಾಸ ಒಂದು ವಿಜ್ಞಾನ ಆದರೆ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳ್ತಾರೆ. ಎಷ್ಟು ಒಳ್ಳೆಯ ಏನಕ್ಕೆ 2 ವಾಕ್ಯಗಳು ನನಗನಿಸಿಬಿಟ್ಟ ನಾನು ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಈ ಒಂದು ಹೇಳಿಕೆಗಾರಲ್ಲಿ ಯಾವ್ದಾದ್ರು ಇಷ್ಟ ಇದ್ರೆ, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಹೆರೋಡೇಟಸ್ ಆಗಿರ್ಬೋದು, ಇನ್ನು ಸಂತ ಅಗಸ್ಟನ್ ಆಗಿರ್ಬೋದು, ಇವರೆಲ್ಲ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಅವ್ರದ್ದು ಸಹ ನೀವು ಹೇಳಿಕೆಯನ್ನ ಕೊಡ್ಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್, ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಕೃತಿ ಬರೆದವರು ಯಾರು ಮತ್ತು ಅದು ಯಾವುದರ ಬಗ್ಗೆ ಮಾಹಿತಿ ಹೇಳ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಎಂಬ ಕೃತಿ ಅಂದ್ರೆ ಪರ್ಷಿಯನರ್ ಕದನಗಳ ಇತಿಹಾಸ ಅಂತ ಹೇಳಿ ಹೆರೋಡಾಟಸ್ ಅವರು ಈ ಕೃತಿಯನ್ನು ಬರೀತಾರೆ. ಇದು ಗ್ರೀಕರು ಮತ್ತು ಪರ್ಷಿಯನರ ನಡುವೆ ನಡೆದಿರುವಂತಹ ಕದನಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಮಾಹಿತಿಯನ್ನ ಕೊಡ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕಾಲ್ಮಾರ್ಕ್ಸ್ ಅವರ 2 ಕೃತಿಗಳಿದಾವೆ. ಯಾವ್ರಿ? ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಹೇಳಿ. ಸೊ 2 ಕೃತಿಗಳನ್ನ ಈ ವರ್ಷ ಕೇಳುವಂತಹ ಸಾಧ್ಯತೆ ಇರ್ತದೆ. 2 ಅಂಕಗಳಿಗೆ ಇದು ಇಂಪಾರ್ಟೆಂಟ್, ನಿಮ್ ನೆನಪಿರ್ಲಿ. ಇನ್ನು ನೆಕ್ಸ್ಟ್ ಡಿಸ್ಕವರಿ ಆಫ್ ಇಂಡಿಯಾ, ನಿಮ್ಗೆಲ್ಲ ಆಲ್ರೆಡಿ ಹೆಸರು ಹೇಳಿದ್ರಂತೆ. ಇಂಡಿಯಾ ಅಂತ ಬಂತಂದ್ರೆ ಅದು ಜವಾಹರ್ಲಾಲ್ ನೆಹರು ಅವರು ಅಂತ ಹೇಳ್ತೀನಿ. ನೆಕ್ಸ್ಟ್ ದಿ ಗಿಂಪ್ಲೀಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಹೌದಾ? ಈ 2 ಕೃತಿಗಳು ಈ ನೆಹರು ಅವ್ರದ್ದೇ. ಯಾರ್ದ್ರಿ? ನೆಹರು ಅವ್ರದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ 5 ಅಂಕದ ಒಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರ್ತದೆ. ಯಾವಾಗ ಸರ್ ಅಂತಂದ್ರೆ ನಿಮಗೆ ಎನ್ಯುವಲ್ ಎಕ್ಸಾಮ್ ಬಂದಾಗ ಅಥವಾ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಬರ್ತದಲ್ಲ, ಆ ಸಂದರ್ಭದಲ್ಲಿ 5 ಅಂಕ ಕೇಳ್ತಾನೆ. ಯಾವ ಸರ್ ಅಂತಂದ್ರೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ. ಅಂದ್ರೆ ನಾವೀಗ ಇತಿಹಾಸವನ್ನ ಓದ್ತಾ ಇದ್ದೀವಿ, ಆ ಇತಿಹಾಸದಿಂದ ನಮಗೇನು ಪ್ರಾಮುಖ್ಯತೆ ಇದೆ, ಸೊ ನಮ್ಮ ಜೀವನಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತದೆ ಇತಿಹಾಸ ಅನ್ನುವಂಥದ್ದಾಗ ನೋಡ್ರಿ, ಇತಿಹಾಸವು ಗತಕಾಲದ ಘಟನೆಗಳನ್ನ ಹೇಳ್ತದೆ. ಅಂದ್ರೆ ಈ ರೀತಿ 1857 ದಂಗೆ ಆಗಿತ್ತು, ಈ ರೀತಿ ಪ್ಲಾಸಿ ಕದನ ಆಗಿತ್ತು, ಇನ್ನು 1860 ಮತ್ತು 1947 ಈ ರೀತಿ ಕೆಲವು ಘಟನಾವಳಿಗಳನ್ನ ವಿವರಣೆಯನ್ನ ಕೊಡ್ತದೆ ಇತಿಹಾಸ. ಇನ್ನು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸದ ಉದ್ದಕ್ಕೂ ನೋಡ್ತೀರಿ ನೀವು ಯಾವ ರೀತಿ ಅರಸ ಧರ್ಮವನ್ನ ಯಾವ ರೀತಿ ಆಚರಣೆಗೆ ತಂದ್ರು, ಅದರಿಂದ ಆಗುವಂತ ಪರಿಣಾಮಗಳು, ಇವೆಲ್ಲವನ್ನ ಇತಿಹಾಸ ನಿಮ್ಗೆ ಹೇಳ್ತದೆ. ಇನ್ನ ಸ್ಫೂರ್ತಿಯನ್ನ ನೀಡುತ್ತದೆ. ಇತಿಹಾಸ ಕೇವಲ ಓದುವುದಷ್ಟೇ ಅಲ್ಲ, ಜೀವನಕ್ಕೊಂದು ಸ್ಫೂರ್ತಿಯನ್ನ ನೀಡ್ತದೆ. ನಿಮ್ಗೆಲ್ಲ ಗೊತ್ತಿರಲಿ, ಇತಿಹಾಸವನ್ನ ಓದದವ ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ನಾನು ಹೇಳ್ತಕ್ಕೆ ಇಷ್ಟಪಡ್ತೀನಿ. ಇನ್ನು ಇತಿಹಾಸವು ದೇಶಾಭಿಮಾನವನ್ನು ಕೊಡ್ತದೆ. ಹೌದ್ರಿ, ಇತಿಹಾಸ ಕೇವಲ ಸುಮ್ಮನೆ ಅಲ್ಲ, ಅದು ದೇಶದ ಅಭಿಮಾನ, ದೇಶದ ಬಗ್ಗೆ ಗೌರವ, ಅದರ ಬಗ್ಗೆ ಇರುವಂತಹ ಮಾಹಿತಿಯನ್ನ ಕೊಡ್ತದೆ. ಇನ್ನು ಇದು ಬಹಳ ಇಂಪಾರ್ಟೆಂಟ್ ನಿಮಗೆ, ನಾನು ಅದನ್ನೇ ಹೇಳ್ತೀನಿ ನಿಮಗೆ. ಇತಿಹಾಸ ಓದೋರು ನಿಮ್ಮ IAS ಮತ್ತು IPS, PC, ಪೊಲೀಸ್ ಎಲ್ಲ ವಿದ್ಯಾರ್ಥಿ ಅಷ್ಟೇ ಅಲ್ಲ, ಶಿಕ್ಷಕ, ಇಂಜಿನಿಯರ್, ಯಾವ ಬೇಕಾದ ಉದ್ಯೋಗ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಇತಿಹಾಸ ಬೇಕೇ ಬೇಕಾಗ್ತದೆ. ಇನ್ನು ಸಮಾಜ ಒಂದು ವಿಜ್ಞಾನಗಳ ಪ್ರಯೋಗಗಳ ಶಾಲೆಯಾಗಿದೆ ಅಂತ ಹೇಳ್ತಾರೆ, ಪ್ರಯೋಗಗಳ ಶಾಲೆ. ಇನ್ನು ವಿಶ್ವ ಶಾಂತಿಯನ್ನು ಬೆಳೆಸ್ತದೆ. ಕೇವಲ ಇತಿಹಾಸ ಅಷ್ಟೇ ಅಲ್ಲ, ವಿಶ್ವದ ಶಾಂತಿಯನ್ನು ಬೆಳೆಸಲಿಕ್ಕೆ ಕಾರಣೀಭೂತ ಆಗ್ತದೆ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಥಮ ಒಂದು PUCಯ ಹಿಸ್ಟ್ರಿ ಇತಿಹಾಸದ ಅಂದ್ರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಬ್ಯಾಂಕ್ ಮಂಡಳಿ ಆಲ್ರೆಡಿ ಬಿಟ್ಟಿದೆ, ಅದರ ಒಂದು ಕೀ ಆನ್ಸರ್ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಬಂದಿದ್ದಕ್ಕೆ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ಮತ್ತು ಜೊತೆಗೆ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಕಮೆಂಟ್ ಮೂಲಕ ಎಲ್ಲರಿಗೂ ರಾಧೆ ರಾಧೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.